ಗೋಲ್ಡಿಲಾಕ್ ಫೇಸ್ ಅಂತ ಕರಿತೀವಿ. ದ ಫಸ್ಟ್ ಟರ್ಮ್ ಇಟ್ ವಾಸ್ ಯೂಸ್ಡ್ ಇನ್ ದ ಎಕನಾಮಿಕ್ ಸರ್ವೆ ವಾಸ್ ಅ ಗೋಲ್ಡಿಲಾಕ್ ಫೇಸ್ ಆರ್ ಗೋಲ್ಡಿಲಾಕ್ ನೇಷನ್ ಅಂತ ಕರಿತೀವಿ. ಗೋಲ್ಡಿಲಾಕ್ ನೇಷನ್ ಆರ್ ಗೋಲ್ಡಿಲಾಕ್ ಫೇಸ್ ಆಫ್ ಎಕನಾಮಿ ಅಂತ ಕರಿತೀವಿ. ಹಾಗಿದ್ದಾಗ ಇಲ್ಲಿ ಈ ಗೋಲ್ಡಿಲಾಕ್ ಫೇಸ್ ಅಂದ್ರೆ ಏನು? ಸೊ ಗೋಲ್ಡಿಲಾಕ್ ಫೇಸ್ ಅನ್ನುವಂಥದ್ದು ನೋಡಿ, ಏನೋ ಸಿಂಪಲ್ ಟರ್ಮ್ಸ್ ಅಲ್ಲಿ ಇಟ್ ವಾಸ್ ಸ್ಟೆಬಿಲಿಟಿ ವಿತ್ ದ ಗ್ರೋತ್ ಅಂತ ಕರಿತೀವಿ. ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆಯೊಂದಿಗಿನ ಬೆಳವಣಿಗೆಯನ್ನ ಇಲ್ಲಿ ಗೋಲ್ಡಿಲಾಕ್ ಫೇಸ್ ಅಂತ ಕರೆಯಲಾಗುತ್ತೆ. ಸ್ಟೆಬಿಲಿಟಿ ವಿತ್ ದ ಗ್ರೋತ್ ಇಟ್ ಸೆಲ್ಫ್ ಇಸ್ ಅ ಗೋಲ್ಡಿಲಾಕ್ ಫೇಸ್ ವಿಚ್ ಇಸ್ ನಥಿಂಗ್ ಬಟ್ ಏನಿದ್ರ ಅರ್ಥ ಅಂತಂದ್ರೆ ಅ ಬ್ಯಾಲೆನ್ಸ್ಡ್ ಗ್ರೋತ್ ಅಂತ ಕರಿತೀವಿ. ಸಮತೋಲಿತ ಬೆಳವಣಿಗೆಯನ್ನ ಇಲ್ಲಿ ಗೋಲ್ಡಿಲಾಕ್ ಫೇಸ್ ಅಂತ ಕರಿತೀವಿ. ಸೊ ಪ್ರಸ್ತುತ ಸಂದರ್ಭದಲ್ಲಿ ಏನು ಜಾಗತಿಕ ಮಟ್ಟದಲ್ಲಿ ಏನು ಗ್ಲೋಬಲ್ ಟೆನ್ಷನ್ಸ್ ಅನ್ನ ನೋಡ್ತೀವಿ, ಜಾಗತಿಕ ಟೆನ್ಷನ್ಸ್ ಗಳನ್ನ ನೋಡ್ತೀವಿ, ಸಮಸ್ಯೆಗಳನ್ನ ನೋಡ್ತೀವಿ. AI ಇಂಪ್ಯಾಕ್ಟ್ ಆಗಿರಬಹುದು, ಅಥವಾ ದೇಶಗಳ ನಡುವಿನ ಯುದ್ಧಗಳಾಗಿರ್ಬಹುದು, ಅಥವಾ ಆಯಿಲ್ ಶಾಕ್ಸ್ ಆಗಿರಬಹುದು. ಸೊ ಈ ರೀತಿಯಲ್ಲಿ ಸಾರ್ವಭೌಮತ್ವದ ಪ್ರಶ್ನೆ ಆಗಿರಬಹುದು. ಸೊ ಈ ರೀತಿಯಲ್ಲಿ ಏನು ಜಾಗತಿಕ ಮಟ್ಟದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತ ಈ ವ್ಯವಸ್ಥೆಯಲ್ಲಿ ಭಾರತ ದೇಶ ಸಮತೋಲಿತ ಬೆಳವಣಿಗೆ ದರವನ್ನು ಹೊಂದಿದೆ ಅಂತೇಳಿ ಹೇಳ್ತಾ ಇದೆ. ಸೊ ಈ ಒಂದು ನಿರ್ದಿಷ್ಟ ದೇಶ ಮೀನ್ಸ್ ಎಸ್ಪೆಷಲಿ ನಮ್ಮ ದೇಶಕ್ಕೆ ಅನುಸಾರವಾಗಿ ನೋಡಿದಾಗ ದ ಇಂಡಿಯಾ ಈಸ್ ಹ್ಯಾವಿಂಗ್ ದ ಬ್ಯಾಲೆನ್ಸ್ಡ್ ಗ್ರೋತ್ ಅಂತ ಹೇಳ್ತಾ ಇದೆ. ಭಾರತ ದೇಶವು ಪ್ರಸ್ತುತ ಜಾಗತಿಕ ಆರ್ಥಿಕ ಮಟ್ಟದಲ್ಲಿ ಏನು ಸರಿಸುಮಾರು ಏನು 6.8%ದಿಂದ 7.2%ವರೆಗಿನ ಬೆಳವಣಿಗೆ ದರವನ್ನು ಹೊಂದಿದೆ. ಸೊ ಜಾಗತಿಕ ಮಟ್ಟದಲ್ಲಿ ವಿವಿಧ ಸಮಸ್ಯೆಗಳನ್ನು ಹೊಂದಿದ್ದರೂ ಸಹ ಭಾರತ ದೇಶದ ಆರ್ಥಿಕ ಬೆಳವಣಿಗೆ ಅಂತ ಬಂದಾಗ 6.8 to 7.2% is the annual growth rate of India. So this itself is known as the balanced growth of country ಅಂತ ನೋಡ್ತೀವಿ. ಸೊ ಇದರ ಅರ್ಥ ಏನು? ಯೂಶಲಿ ದ ಗ್ರೋತ್ ರೇಟ್ ದೇಶದ ಬೆಳವಣಿಗೆ ದರ 6.8ರಿಂದ 7.2%ದೊಂದಿಗೆ ವಿತ್ ರೆಸ್ಪೆಕ್ಟ್ ಟು ದ ನ್ಯಾಷನಲ್ ಇನ್ಕಮ್ ಅಂತ ಬಂದು ಬ್ಯಾಲೆನ್ಸ್ಡ್ ಗ್ರೋತ್ ಅಂತ ಯಾಕೆ ಹೇಳ್ತಾ ಇದೀವಿ ನಾವು ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಅಗೇನ್ ದ ನ್ಯಾಷನಲ್ ಇನ್ಕಮ್. ಸೊ ಭಾರತ ದೇಶ ಪ್ರಸ್ತುತ ಸಂದರ್ಭದಲ್ಲಿ 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆದಿರುವಂತದನ್ನು ನೋಡ್ತೇವೆ. ಇಂಡಿಯಾ ಇಸ್ ದ 4th largest economy in the world in terms of the GDP, having the income of around $4.18 trillion economy, and by the year 2027, by the end of 2027, India will be the 3rd largest economy in the world ಅಂತೇಳಿ ಹೇಳ್ತಾ ಇದೆ. ಸೊ ಅದರ ಅರ್ಥ ಏನು? ಬೆಳವಣಿಗೆ ದರ ಹೆಚ್ಚಾಗಿದೆ ಅಂತೇಳಿ ಅರ್ಥ. ವಿಚ್ ಇಸ್ ಆಲ್ಸೋ ಕಂಟ್ರೋಲಿಂಗ್ ದ ಫಿಸಿಕಲ್ ಡೆಫಿಸಿಟ್ಸ್. ವಿತ್ತೀಯ ಕೊರತೆ ಅಥವಾ ಕೋಶೀಯ ಕೊರತೆಯ ಮಟ್ಟವು ಇಟ್ ವಾಸ್ ನೌ 4.4% ಇದೆ ಅಂಡ್ ಇಟ್ ವಿಲ್ ಬಿ ರೆಡ್ಯೂಸ್ ಟು 4.3% ಬೈ ದ ಎಂಡ್ ಆಫ್ ದಿಸ್ ಇಯರ್ ಅಂತ ಹೇಳ್ತಾ ಇದೆ. ದ 4.3% ಆಫ್ GDP. ಸೊ 4.4% ಇದೆ, ಅದನ್ನ GDPಯ 4.3%ಕ್ಕೆ ಇಳಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. It is the physical deficits. Total expenditure will be declined in comparison with the total receipts. ಇದರ ಜೊತೆಯಲ್ಲಿ it is also having the stable inflation rate. ಭಾರತ ದೇಶದಲ್ಲಿ ಹಣದುಬ್ಬರದ ದರವೂ ಸಹ ಸ್ಥಿರವಾಗಿರುವಂತದ್ದನ್ನು ನೋಡ್ತೀವಿ. ವಿಚ್ ಇಸ್ ಹ್ಯಾವಿಂಗ್ ಆಲ್ಮೋಸ್ಟ್ 1.7% ಆಫ್ ದ ಇನ್ಫ್ಲೇಷನ್. ಇತರೆ ಯಾವುದೇ ದೇಶದಲ್ಲಿಯೂ ಸಹ ಇಷ್ಟು ಪ್ರಮಾಣದ ಏನು ಸ್ಥಿರಾತ್ಮಕ ಬೆಳವಣಿಗೆ ದರವನ್ನು ಹೊಂದಿಲ್ಲ. ಅದಕ್ಕೋಸ್ಕರವಾಗಿ ಭಾರತ ದೇಶವನ್ನು ಗೋಲ್ಡಿಲಾಕ್ ಫೇಸ್ ಅಂತ ಕರೀತೀವಿ. ನಾಟ್ ಓನ್ಲಿ ದಟ್ ವಿಚ್ ಇಸ್ ನಥಿಂಗ್ ಬಟ್ ದ ಸ್ಟೇಬಲ್ ಇನ್ಫ್ಲೇಷನ್ ರೇಟ್ ಇದೆ. ಅದೇ ರೀತಿಯಲ್ಲಿ ಭಾರತ ದೇಶದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಇಟ್ ವಾಸ್ ಆಲ್ಸೋ ಇನ್ಕ್ರೀಸಿಂಗ್ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್. ವಿದೇಶಿ ನೇರ ಹೂಡಿಕೆಯ ಪ್ರಮಾಣ ಇದರಿಂದ ಹೆಚ್ಚಾಗುವಂತದ್ದನ್ನು ನೋಡ್ತೇವೆ. ವಿಚ್ ಇಸ್ ಆಲ್ಮೋಸ್ಟ್ 711 ಬಿಲಿಯನ್ ಡಾಲರ್ಸ್ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಪ್ರಸ್ತುತ $711 ಬಿಲಿಯನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ನೋಡ್ತೇವೆ, ವಿದೇಶಿ ನೇರ ಹೂಡಿಕೆಗಳನ್ನ ನೋಡ್ತೇವೆ. ಸೊ ಅಂದ್ರೆ ಭಾರತ ದೇಶದಲ್ಲಿ ಬೇಡಿಕೆ ಇದೆ, ಬೆಳವಣಿಗೆ ಇದೆ, ಒಳ್ಳೆಯ ಆರ್ಥಿಕ ವ್ಯವಸ್ಥೆ ಇದೆ. ಇವೆಲ್ಲ ಕಾರಣದಿಂದ ಏನಾಗುತ್ತೆ, ಏನು ಭಾರತ ದೇಶವನ್ನ ಸ್ಟೇಬಲ್ ಎಕಾನಮಿ ಅಂತ ಕರೀತಾ ಇದೆ. The Indian economy has the balanced growth rate with all these ಏನು ಕೀ ಪಾಯಿಂಟ್ಸ್. ಸೊ ಇದರಿಂದಾಗಿನೇ ಭಾರತ ದೇಶ ಒಂದು ಸಮತೋಲಿತ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಹೊಂದುತ್ತಿರುವಂತ ರಾಷ್ಟ್ರ ಅಂತ ನೋಡ್ತೇವೆ. ಸೊ ಅದಕ್ಕೋಸ್ಕರವಾಗಿ ಭಾರತ ದೇಶವನ್ನ ಗೋಲ್ಡಿಲಾಕ್ ಫೇಸ್ ಆರ್ ಗೋಲ್ಡಿಲಾಕ್ ನೇಷನ್ ಅಂತ ಹೇಳುವಂತ ಪ್ರಯತ್ನವನ್ನ ಎಕನಾಮಿಕ್ ಸರ್ವೆಯಲ್ಲಿ ಮಾಡಿದೆ. ಸೊ ದಿಸ್ ವಾಸ್ ದ ಫಸ್ಟ್ ಕೀ ಟರ್ಮ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್.